ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಪ್ರಸಿದ್ಧ ಎಳಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅಪರೂಪವಾಗಿರುವಂತಹ ಪೆಡೆಸ್ಟಲ್ ಮೇಲಿರುವಂತಹ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಮೇಲಿರುವಂತಹ ಅಥವಾ ಮನೆ ಮೇಲಿರುವಂತಹ ಒಂದು ಅಂಬೆಗಾಲ್ ಕೃಷ್ಣ ಬೆಣ್ಣೆನ್ ಹಿಡ್ಕೊಂಡಿರುವಂತದನ್ನ ಪರಿಚಯ ಮಾಡ್ತಾ ಇದ್ದೀನಿ. ಸುಮಾರು 2-2.5 ಇಂಚಷ್ಟು ಎತ್ತರ ಬರುತ್ತೆ, ಹಾಗೆ 2-2.5 ಇಂಚಷ್ಟು ಉದ್ದ ಬರುತ್ತೆ. ಇದರ ಗುಣಲಕ್ಷಣಗಳು ಹೀಗಿವೆ. ಹಿಂದೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೆಜ್ಜೆಗಳು ಕಾಣುತ್ತೆ, ಗೆಜ್ಜೆಗಳಿಗೆ ಗಂಟೆಗಳು ಕೂಡ ಕಾಣುತ್ತೆ. ಕೆಲವೊಂದು ವಿಗ್ರಹಗಳಲ್ಲಿ ತುಂಬಾ ಪ್ರಾಮಿನೆಂಟ್ ಆಗಿರುತ್ತೆ ವರ್ಕ್ಮೆನ್ಶಿಪ್ ಇದ್ರೆ. ಮತ್ತೆ ಸಾಮಾನ್ಯವಾಗಿ ಅಂಬೆಗಾಲ್ ಕೃಷ್ಣಗೆ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಮುಂದೆ ಹುಲಿಯೋಗ್ರಿನ್ ಪೆಂಡೆಂಟ್ ಕಾಣುತ್ತೆ. ಹಳೆ ವಿಗ್ರಹಗಳಲ್ಲಿ ಅದು ತುಂಬಾ ಸಾಮಾನ್ಯವಾಗಿತ್ತು. ಅಲಂಕಾರಕ್ಕೆ ಹುಲಿಯೋಗ್ರನ್ನ ಬಳಸ್ತಾರೆ. ಅದನ್ನ ನೋಡಿ ಕೂಡ ಇದು ಇಂಥ ಪ್ರಾಂತ್ಯದಿಂದ ಬಂದಿದೆ ಅಂತ ಈಸಿಯಾಗಿ ಹೇಳ್ಬೋದು. ಸಾಮಾನ್ಯವಾಗಿ ಮೈಸೂರು ರೀಜನ್, ಕೆಲವೊಂದು ತಮಿಳುನಾಡು ರೀಜನ್ ಅಲ್ಲಿ ಆ ತರ ಹುಲಿಯೋಗ್ರು ಬಂದಿರುತ್ತೆ. ಚೋಳ ವಿಗ್ರಹಗಳನ್ನ ನೋಡಿಲ್ಲ. ಇದ್ರ ಕೊಂಡೆ ಸ್ಟೈಲು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿದೆ. ಅದನ್ನ ನೋಡಿದ್ರು ಕೂಡ ಹೇಳ್ಬಹುದು ಯಾವ ಕಡೆಯಿಂದ ಬಂದಿರೋ ವಿಗ್ರಹ ಅಂತ. ಮತ್ತೆ ಅನಾಟಮಿ ನೋಡಿ ಕೂಡ ಹೇಳ್ಬಹುದು. ಈ ತರ ಪೆಡೆಸ್ಟಲ್ ಮೇಲಿರೋ ಕೃಷ್ಣಗಳು ಬಹಳ ಅಪರೂಪ. ಇಲ್ಲೂ ಅಷ್ಟೇ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇನ್ವರ್ಟ್ ಲೋಟಸ್ ಡ್ರಾಯಿಂಗ್ಸ್ ಇದೆ ಅಥವಾ ಡೀಟೇಲಿಂಗ್ ಇದೆ. ಆ ಡೀಟೇಲಿಂಗ್ ನೋಡಿ ಕೂಡ ಹೇಳ್ಬೋದು ಅದು ಮೈಸೂರು ರೀಜನ್ ಇಲ್ಲ ಅಂದ್ರೆ ತಿರುಪತಿ ರೀಜನ್ ಅಂತ. ಸುಮಾರು ಜನಕ್ಕೆ ತಿರುಪತಿ ವಿಗ್ರಹಗಳು ಅಂದ್ರೆ ಗೊತ್ತಿರಲ್ಲ. ಆದ್ರೆ ತಿರುಪತಿ ರೀಜನ್ ನಲ್ಲಿ ಸುಮಾರಷ್ಟು ವಿಗ್ರಹಗಳು ತಯಾರಾಗ್ತಿದ್ವು. ಅಂದ್ರೆ ಬೀದಿನಲ್ಲಿ ಮಾರೋರು ತಿರುಪತಿ ವಿಗ್ರಹಗಳು ಅಂತ ಮನೆಗೆಲ್ಲ ಕೊಂಡ್ಕೊಂಡ್ ಬರೋರು ಹೋದವರೆಲ್ಲ 40-50 ವರ್ಷದ ಮುಂಚೆ ಅದು ಸಾಮಾನ್ಯವಾಗಿ ಸಿಗ್ತಿತ್ತು. ಕೆಲವೊಂದು ಮಾಸ್ಟರ್ ಪೀಸ್ ಗಳಿದ್ವು ಅದಕ್ಕೆ ಮುಂಚೆ, ಅಂದ್ರೆ 1920, 10, 30 ಆ ತರ ಸಮಯದಲ್ಲಿ. ತದನಂತರ ಬಂದಿರೋ ವಿಗ್ರಹಗಳಲ್ಲಿ ಅಷ್ಟು ಲಕ್ಷಣಗಳಿರೋದಿಲ್ಲ. ಆದ್ರೆ ಸಿಕ್ಕಿದ್ರೆ ನಮ್ಗೆ ಸೌಭಾಗ್ಯ ಅನ್ನೋ ತರ ತಂದು ಮನೇಲಿ ಇಟ್ಕೊಂಡು ಪೂಜೆ ಮಾಡಿದಾರೆ ಸುಮಾರು ಜನ. ಅದ್ರದ್ದು ಕೆಲವರು ಅಚ್ಚುಗಳು ಕೇಳ್ಕೊಂಡು ಬರ್ತಾರೆ ಮಾಡ್ಕೊಡಿ ಅಂತ ಹೇಳಿ. ಅದ್ರಲ್ಲಿ ಒಂದು ಇದು ಅಂತ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ಲೋಟಸ್ ಇನ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೆ ಮಾವಿನ ಎಳೆ ಇನ್ಸ್ಕ್ರಿಪ್ಷನ್ ಅಥವಾ ಡೀಟೇಲಿಂಗ್ ಇರುತ್ತೆ ಕೆಳಗಡೆ. ಸೊ ಇದು ಯಾವ ತರ ಕಾಣುತ್ತೆ ಅಂತ ಒಂದು 360 ರಿವ್ಯೂ ನಲ್ಲಿ ನೋಡೋಣ ಬನ್ನಿ. Now you're watching a beautiful iconography of Lord Crawling Butterball Krishna. If you carefully observe, there is a tiger nail pendant over the neck and is holding a butterball. The crawling position and the bells around his waist ornament is prominently visible, and this is a vintage replica and one of its kind, and quite unusual to find a crawling butterball Krishna on a pedestal, probably from the Karnataka region. And this is how the iconography looks in the 360 degree point of view.